ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತಿನ ಟಾಪಿಕ್ ಅಲ್ಲಿ ಫ್ರಂಟ್ ಅಲ್ಲಿ ವಿ ನೆಕ್, ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಇಟ್ಟು ಹೇಗೆ ವಿ ನೆಕ್ ಬ್ಲೌಸ್ ನ ಕಟಿಂಗ್ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಯಾರೇನು ಹೊಸದಾಗಿ ಯಾರಾದ್ರೂ ಚಾನಲ್ಗೆ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ಇದರಲ್ಲಿ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಈ ಬ್ಲೌಸ್ ಅಲ್ಲಿ ನಿಮ್ಗೆ ಫ್ರಂಟ್ ಅಲ್ಲಿ ಪ್ರಿನ್ಸೆಸ್ ಕಟ್ ಬರುತ್ತೆ, ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಬರುತ್ತೆ, ಫ್ರಂಟ್ ಅಲ್ಲಿ ವಿ ನೆಕ್ ಬರುತ್ತೆ. ಸೊ ಮೂರು ತರಹದ ಬ್ಲೌಸ್ ಇಲ್ಲಿ ಮಿಕ್ಸ್ ಆಗ್ತಾ ಇದೆ. ಅಂದ್ರೆ ಬೋಟ್ ನೆಕ್ ಒಂದು ಬ್ಯಾಕ್ ಅಲ್ಲಿ ಮಿಕ್ಸ್ ಆಗ್ತಾ ಇದೆ, ಫ್ರಂಟ್ ಅಲ್ಲಿ ವಿ ನೆಕ್ ಮಿಕ್ಸ್ ಆಗ್ತಾ ಇದೆ, ಪ್ರಿನ್ಸೆಸ್ ಕಟ್ ಫ್ರಂಟ್ ಅಲ್ಲಿ, ಸೊ ಅದು ಮಿಕ್ಸ್ ಆಗ್ತಾ ಇದೆ. ಸೊ ಮೂರು ತರದ್ದು ಸೇರಿ ಒಂದು ಬ್ಲೌಸ್ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಟ್ರೆಡಿಷನಲ್, ತುಂಬಾ ಟ್ರೆಂಡಿ ಬ್ಲೌಸ್. ಇವಾಗೆಲ್ಲ ತುಂಬಾ ಜನ ಕೇಳ್ತಾ ಇದಾರೆ. ಸೊ ಇದನ್ನ ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದೀನಿ. ಸೊ ವಿಡಿಯೋ ಸ್ವಲ್ಪ ಲೆಂತ್ ಆಗಿರುತ್ತೆ, ದಯವಿಟ್ಟು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ಬಿಡಿ. ಒಂದು ಒಳ್ಳೆ ಕ್ಲಾಸ್ ಸಿಗ್ತಾ ಇದೆ. ಸೊ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಓಕೆನಾ? ಮೇ 28ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂಥವ್ರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಯಾರು ನೋಡಿಲ್ಲ, ಇನ್ ಕೇಸ್ ವಿಡಿಯೋ ಸಿಕ್ಕಿಲ್ಲ ಅನ್ನೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ನ ಲಿಂಕ್ ಕೊಡಿ ಅಂತ ಕೇಳಿದ್ರೆ, ಸೊ ಅಲ್ಲೂ ಕೂಡ ಖಂಡಿತ ನಾವು ಕಳಿಸ್ತೀವಿ. ಸೊ ನೋಡಿ ನೀವು ಡಿಸಿಷನ್ ತೊಗೊಳ್ಬೋದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದರಲ್ಲಿ 20 ಥರ ನೆಕ್ ಡಿಸೈನ್ಸ್, ಹಾಗೆ 20 ಥರ ಪ್ಯಾಚ್ ವರ್ಕ್ ಡಿಸೈನ್ಸ್, ಹಾಗೆ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ದು ಕಂಪ್ಲೀಟ್ ಕಟಿಂಗ್, ಸ್ಟಿಚಿಂಗ್ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಸೊ ಏನು 40 ಥರ ಇದೆ, ಅದು ಇನ್ಕ್ಲೂಡಿಂಗ್ ಬೋಟ್ ನೆಕ್ ಹಾಗೆ ನಾರ್ಮಲ್ ನೆಕ್ ಎರಡು ಇನ್ಕ್ಲೂಡ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂಥವ್ರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಈ ಕೋರ್ಸ್ ಬಂದು 3.5 ಇಂದ 4 ತಿಂಗಳು ಕೋರ್ಸ್ ಇರುತ್ತೆ. ಸೊ ಕಂಪ್ಲೀಟ್ 3.5 ಇಂದ 4 ತಿಂಗಳು ಕೋರ್ಸ್ ಏನಿದೆ ಇದಕ್ಕೆ ನಿಮಗೆ ಚಾರ್ಜ್ ಬಂದು 2000 ರುಪೀಸ್ ಆಗುತ್ತೆ, ಅಂದರೆ 2000 ರೂಪಾಯಿ ಚಾರ್ಜ್ ಆಗುತ್ತೆ. ಸೊ ಬೇಗ ಜಾಯ್ನ್ ಆಗಿ. ಮೇ 28ನೇ ತಾರೀಕಿಂದ ಶುರುವಾಗ್ತಾ ಇದೆ. ಸೊ ಒಂದು ಒಳ್ಳೆ ಕ್ಲಾಸ್ ಸಿಗುತ್ತೆ. ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ತುಂಬಾ ಒಂದು ಒಳ್ಳೆ ಕ್ಲಾಸ್ ಆಗುತ್ತೆ. ಜಾಯ್ನ್. ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಇದು ಬಂದು ಮೇನ್ ಫ್ಯಾಬ್ರಿಕ್ ಸೈಡಲ್ಲಿ ಇರ್ತೀನಿ. ಸೊ ಮೆಷರ್ಮೆಂಟ್ಸ್ ಎಲ್ಲ ನೀಟಾಗಿ ಬರ್ಕೊಳ್ಳಿ ಅಂತ ಅಂದರೆ ನೀವು ಯಾವ ಮೆಷರ್ಮೆಂಟ್ ಹಾಕ್ತಿದ್ದೀರಾ ಸೊ ಅದನ್ನು ನೀಟಾಗಿ ಇಟ್ಕೊಂಡು ಶುರು ಮಾಡೋಣ. ಫಸ್ಟ್ಗೆ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 33 ಇಂಚು, ಸ್ಮಾಲ್ ಸೈಜೇ ಬರುತ್ತೆ, ಜಾಸ್ತಿ ಏನು ಬರಲ್ಲ. ಸೊ 33 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8 ಕಾಲು ಆಗುತ್ತೆ. 8 ಕಾಲ್ಗೆ 3 ಇಂಚು ಸೇರಿಸ್ಕೊಳ್ಳಿ, 11 ಕಾಲು ಆಗುತ್ತೆ. ಈ ಥರ ಫೋಲ್ಡೆಡ್ ಅಲ್ಲಿ 11 ಕಾಲಿಗೆ ನೀವು ಬಟ್ಟೆ ತಗೊಳ್ಬೇಕು. ನೋಡಿ, ಇಲ್ಲಿ 11 ಕಾಲಿಗೆ ತಗೊಂಡಿದ್ದೀನಿ. ಕಟ್ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಬ್ಯಾಕ್ ಪಾರ್ಟ್ ತಗೊಳ್ಳೋಣ. ಇಲ್ಲಿ ಇನ್ನೊಂದು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಸಪ್ರೇಟ್ ಅಂತ ಏನು ಬರಲ್ಲ. ಸೊ ಇನ್ನೊಂದು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತೀನಿ. ಫಸ್ಟೇ ಹೇಳಿದೆ, ಫ್ರಂಟ್ ಅಲ್ಲಿ ವಿ ನೆಕ್, ಬ್ಯಾಕ್ ಅಲ್ಲಿ ಬೋಟ್ ನೆಕ್, ಹಾಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಅಂತ ಹೇಳಿ. ಸೊ ಪ್ರಿನ್ಸೆಸ್ ಕಟ್ ಬ್ಲೌಸ್ಗೆ ಫ್ರಂಟ್ ಹಾಗೆ ಬ್ಯಾಕ್ ಎರಡು ಒಂದೇ ಮೆಷರ್ಮೆಂಟ್ ಇರುತ್ತೆ, ಏನು ಚೇಂಜ್ ಇರಲ್ಲ. ಸೊ ಹಾಗಾಗಿ ಇವ್ರದ್ದು ಉದ್ದ, ಬ್ಲೌಸ್ನ ಉದ್ದ ಬಂದು ರೆಡಿ 14 ಇಂಚು. ಸೊ ಅದಕ್ಕೆ 1 ಇಂಚು ಸೇರಿಸಿ 15 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಇದನ್ನ ಕಟ್ ಮಾಡ್ಕೊಳ್ಳೋಣ. ಇನ್ನೊಂದು ಪೀಸ್ ಇದೇ ಲೆಂತ್ಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಎಕ್ಸ್ಟ್ರಾ ಇದೆ, ಕಟ್ ಮಾಡಿ ತೆಗಿತೀನಿ. ಸೊ ಫ್ರಂಟ್ ಟು ಬ್ಯಾಕ್ ಎರಡು ಸೇಮ್ ಇರುತ್ತೆ. ಮೆನ್ಷನ್ ಇರಲಿ, ತಲೆಗೆ ಹೋಗ್ಲಿ, ಫ್ರಂಟ್ ಟು ಬ್ಯಾಕ್ ಎರಡು ಸೇಮ್ ಇರುತ್ತೆ, ಯಾವುದು ಚೇಂಜಸ್ ಇರಲ್ಲ. ಸೊ ಫಸ್ಟ್ಗೆ ನಾವು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊಂಬೇಡ. ಸೊ ಫ್ರಂಟ್ ಅಲ್ಲಿ ಬೋಟ್ ನೆಕ್ ಇದೆ. ಸೊ ಬೋಟ್ ನೆಕ್ ಮಾಡ್ಕೊಳ್ಬಹುದು, ಅಥವಾ ನೀವು ಫುಲ್ ಕ್ಲೋಸ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಬಹುದು, ನಿಮ್ ಇಷ್ಟ. ಓಕೆನಾ? ಸೊ ಈಗ ಬೋಟ್ ನೆಕ್ ಇದೆ, ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಇದೆ. ಸೊ ಇವ್ರದ್ದು ಶೋಲ್ಡರ್ ಬಂದು 14 ಇಂಚು, ಅದ್ರಲ್ಲಿ ಅರ್ಧ ಅಂತ ಅಂದ್ರೆ 7 ಇಂಚು ಏನಿದೆ ಶೋಲ್ಡರ್, ಅದನ್ನ ನಾನು ಫುಲ್ ಮಾರ್ಕ್ ಹಾಕ್ತಾ ಇದ್ದೀನಿ. 7 ಇಂಚಿಗೆ ಅರ್ಧ ಇಂಚು ಸೇರಿಸಿ 7.5 ಇಂಚಿಗೆ
ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಎಷ್ಟು ಮಾರ್ಕ್ ಮಾಡಿದೀವಿ 7 ಇಂಚು, ಇಲ್ಲೂ ಅಷ್ಟೇ ಮಾರ್ಕ್ ಮಾಡ್ಕೊಳ್ಳಿ. ಇನ್ನೊಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ನೋಡಿ. ಫ್ರಂಟ್ ಅಲ್ಲಿ ವಿ ನೆಕ್ ಇಟ್ಟು ಬ್ಯಾಕ್ ಅಲ್ಲಿ ಡೀಪ್ ನೆಕ್ ಇಟ್ಕೊಳ್ಬಹುದು. ಸೊ ಆವಾಗ ಈ ಮೆಜರ್ಮೆಂಟ್ ಅಪ್ಲೈ ಆಗಲ್ಲ. ಬ್ಯಾಕ್ ಅಲ್ಲಿ ನಾನು ಇಲ್ಲಿ ಬೋಟ್ ನೆಕ್ ಇಡ್ತಾ ಇದ್ದೀನಿ, ಹಾಗಾಗಿ ನಾನು ಫುಲ್ ಶೋಲ್ಡರ್ ನ ತಗೊಂಡಿದ್ದೀನಿ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 33 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.25 ಬರುತ್ತೆ ನೋಡಿ. ಇಲ್ಲಿಂದ 8.25 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಈ ರೀತಿ ಒಂದು ಶೇಪ್ ಕೊಡಿ. ಇಲ್ಲಿಂದ 2 ಇಂಚು ಮಾರ್ಜಿನ್. ಇಲ್ಲಿ ನೆಕ್ ಬಿಡ್ತು ನೀವು ಇಲ್ಲಿ ನಾನು 4 ಇಂಚ್ ಇಡ್ತಾ ಇದ್ದೀನಿ. ಇಲ್ಲಿ ಶೋಲ್ಡರ್ ಸ್ಲೋಪ್ಗೆ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಈ ರೀತಿ ಲೈನ್ ಹಾಕೊಳ್ಳಿ. ಸೊ ಇದು ಕಟ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಇಲ್ಲಿ 1/2 ಇಂಚು ನಾನು ಶೋಲ್ಡರ್ ಅಟ್ಯಾಚಿಗೆ ಬಿಡ್ತೀನಿ. ಸೊ ಈಗ ಆರ್ಮೋಲ್ ರೌಂಡ್ ಕರೆಕ್ಟ್ ಇದೆಯಾ ನೋಡ್ಕೊಳ್ಳೋಣ. ಇವ್ರದ್ದು ಆರ್ಮೋಲ್ ರೌಂಡ್ ಬಂದು 15 ಇಂಚು. ಸೊ ಈ ರೀತಿ ನೋಡಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕರೆಕ್ಟ್ ಆಗಿ 7.5 ಇಂಚ್ ಬರ್ತಿದೆ. 15ರಲ್ಲಿ ಅರ್ಧ ಬರಬೇಕು. ಸೊ ಇಲ್ಲಿ ಕರೆಕ್ಟ್ ಆಗಿ 7.5 ಇಂಚ್ ಬರ್ತಾ ಇದೆ. ಸೊ ಇದು ಕರೆಕ್ಟ್ ಆಗಿದೆ. ಓಕೆನಾ. ಸೊ ನೆಕ್ಸ್ಟ್ ಸೊ ಬ್ಯಾಕ್ ಅಲ್ಲಿ ನಾನು ನಿಮ್ಗೆ ಫಸ್ಟೇ ಆಪ್ಷನ್ ಕೊಟ್ಟೆ, ಬೋಟ್ ನೆಕ್ ಇಟ್ಕೊಳ್ಬಹುದು ಅಥವಾ ಕ್ಲೋಸ್ ಮಾಡ್ಕೋತೀರಾ ಮಾಡ್ಕೊಳ್ಳಿ, ಅಥವಾ 2 ಇಂಚ್ ಇಟ್ಬಿಟ್ಟು ಶೇಪ್ ಹಾಕೊಳ್ತೀರಾ ಹಾಕೊಳ್ಬಹುದು ಅಂತ. ಸೊ ಇಲ್ಲಿ ನಾನು 2 ಇಂಚ್ ಇಡ್ತಾ ಇದ್ದೀನಿ. 2 ಅಥವಾ 2.25 ಇಟ್ಕೊಳ್ಬಹುದು. ಸೊ 2.25 ಇಡ್ತೀನಿ. 1/2 ಇಂಚು ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ. ಸೊ 2 ಇಂಚು ಮಿಗುತ್ತೆ ನೋಡಿ. ಇಲ್ಲಿ ಲೈನ್ ಹಾಕೊಂಡು ಇಲ್ಲಿ ಈ ರೀತಿ ಬಾಕ್ಸ್ ಹಾಕೊಳ್ಳಿ. ಬಾಕ್ಸ್ ಹಾಕೊಂಡು ಇಲ್ಲಿ ಒಂದು ಶೇಪ್ ಕೊಡೋಣ ಈ ರೀತಿ. ನೆಕ್ಸ್ಟ್ ಇವ್ರದ್ದು ವೇಸ್ಟ್ ರೌಂಡ್, ಸೊಂಟದ ಸುತ್ತಳತೆ ಬಂದು 27 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 6.25 ಆಗುತ್ತೆ. 6.25ಗೆ 1 ಇಂಚು ಸೇರಿಸಿ 7.25ಗೆ ಮಾರ್ಕ್ ಹಾಕೊಳ್ಳಿ. ಟೇಪ್ನ ಈ ರೀತಿ ಮರ್ಚಿ ಇಲ್ಲೊಂದು ಲೈನ್ ಹಾಕೊಳ್ಳಿ. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಈ ಲೈನ್ನ ಜಾಯಿನ್ ಮಾಡ್ಕೊಳ್ಳೋಣ. ಇಲ್ಲಿಂದ ಸೊ ಡಾಟ್ ಮಿನಿಮಮ್ ಈ ರೀತಿ ಬಂದಾಗ ಮಿನಿಮಮ್ 5-6 ಇಂಚ್ವರೆಗೂ ಇಟ್ಕೊಳ್ಬಹುದು. ಸೊ ಇಲ್ಲಿ ಡಾಟ್ ನಾನು ಮಾರ್ಕ್ ಹಾಕ್ತಾ ಇಲ್ಲ, ಏನಕ್ಕಂದ್ರೆ ಇದು ಬ್ಯಾಕ್ಲೆಸ್ ಬ್ಲೌಸ್. ಸೊ ಇಲ್ಲಿ ಬ್ಯಾಕ್ ಅಲ್ಲಿ ಲೆಸ್ ಇಲ್ಲಿ ಡಿಸೈನ್ ಬರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಡಾಟ್ ಮಾರ್ಕ್ ಹಾಕ್ತಾ ಇಲ್ಲ. ಈ ಡಾಟ್ ಮಾರ್ಕ್ ಹಾಕಿ ನಿಮಗೆ ತೋರಿಸ್ದೆ. ಯಾರು ನೀವು ನಾರ್ಮಲ್ ಬ್ಯಾಕ್ ಇಡ್ತಾ ಇದ್ದೀರಾ ಸೊ ಅಂತವ್ರು ಈ ರೀತಿ ಡಾಟ್ ಮಾರ್ಕ್ ಹಾಕೊಳ್ಳಿ. ಓಕೆನಾ. ಸೊ ಇಲ್ಲಿಂದನೂ ನೋಡಿ ನಂದು ಇಷ್ಟು ಬ್ಯಾಕ್ಲೆಸ್ ಡಿಸೈನ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಹಾಕ್ತಾ ಇಲ್ಲ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ಕಟಿಂಗ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಫ್ರಂಟ್ ಕಟಿಂಗ್. ಸೊ ಫ್ರಂಟ್ ಅಲ್ಲಿ ಹುಕ್ ಇರೋದ್ರಿಂದ ಹುಕ್ಪಟ್ಟಿ ಕಾಜಾಪಟ್ಟಿಗೆ ಅಂತ 1/2 ಇಂಚ್ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟಿಟ್ಟಿದ್ವಿ ಶೋಲ್ಡರ್ 7 ಇಂಚು ಅಷ್ಟನ್ನೇ ಇಟ್ಕೊಳ್ಳೋಣ. 7 ಇಂಚಿಗೆ ಅರ್ಧ ಇಂಚು ಸೇರಿಸಿ 7.25 ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ. ಈಗ ಈ ರೀತಿ ಲೈನ್ ಹಾಕೊಳ್ಳೋಣ. ಇಲ್ಲಿ 7 ಇಂಚ್ ಇಟ್ಟಿದ್ವಲ್ಲ, ಸೊ ಅದೇ 7 ಇಂಚು ಇಲ್ಲೂ ಕೂಡ ಇಟ್ಟು ಆರ್ಮೋಲ್ ಡೆಪ್ತ್ ಅಥವಾ ಲೆಂತ್ ಮಾರ್ಕ್ ಹಾಕೋಣ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 8.25 ಇಂಚು ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ 1/2 ಇಂಚು ಡಾಟ್ ಬರುತ್ತೆ. ಪ್ರಿನ್ಸೆಸ್ ಕಟ್ ಆದ್ರೂ ಸರಿ ಡಾಟ್ ಬರುತ್ತೆ, ಅದಕ್ಕೆ ಇಟ್ಕೊಳ್ಳೋಣ. ಸೊ 2 ಇಂಚು ಇಲ್ಲಿ ಮಾರ್ಜಿನ್.
ಓಕೆ, ಇಲ್ಲಿ ನಾನು ಫಸ್ಟ್ಗೆ ಹೇಳಿದೆ ನಿಮಗೆ ಪ್ರಿನ್ಸಸ್ ಕಟ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಅಂತ. ಪ್ರತಿ ಸಾರಿ ನಂದು ಎಕ್ಸಾಕ್ಟ್ ಪ್ರಿನ್ಸಸ್ ಕಟ್ಟು ಆಲ್ರೆಡಿ ನಾನು ಒಂದು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ ಇದೆ, ಸರ್ಚ್ ಮಾಡಿ. ಇಲ್ಲಿ ನಾನು ನೆಕ್ ವಿಡ್ತ್ 4 ಇಂಚ್ ಇಡ್ತಾ ಇದ್ದೀನಿ. ಅದರಲ್ಲಿ ನಾನು ಪೇಪರ್ ಕಟ್ಟಿಂಗ್ ಮೇಲೆ ಮಾಡಿನೇ ಆಮೇಲೆ ಲೈನಿಂಗ್ ಮೇಲೆ ಹಾಕ್ತಿದ್ದೆ. ಸೊ ಅದು ಒಂದು ತರ ಮೆಥಡ್, ಬಟ್ ತುಂಬಾನೇ ಪರ್ಫೆಕ್ಟ್ ಮೆಥಡ್ ಅದು. ಸೊ ಇದು ಬಂದು ಶಾರ್ಟ್ ಕಟ್, ಬೇಗ ಆಗುವಂತಹ ಪ್ರಿನ್ಸಸ್ ಕಟ್. ಸುಮಾರು ಜನ ಮಾಡ್ತಾರೆ ಶಾರ್ಟ್ ಕಟ್. ಈ ತರನು ಪ್ರಿನ್ಸಸ್ ಕಟ್ ಮಾಡ್ಬೋದು. ಸೊ ಹಾಗಾಗಿ ಇವತ್ತು ಅದೇ ತರಾನೇ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಫ್ರಂಟ್ ಆರ್ಮೋಲ್ ಶೇಪ್ ನ ಮಾರ್ಕ್ ಹಾಕ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್ ಇವಾಗ ಇಲ್ಲಿ ನೆಕ್ ವಿಡ್ತ್ ನಾನು 4 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ಸೊ ಇವ್ರದ್ದು ರೆಡಿ 7.5 ಇಂಚ್ ಬೇಕು ನೆಕ್. ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ 8 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಇಷ್ಟೇ. ವಿ ನೆಕ್ ಹಾಕ್ತೀರಾ ಅಂತ ಅಂದ್ರೆ, ಸೊ ಇಲ್ಲಿ ಯಾವ್ದು ಬಾಕ್ಸ್ ಗಿಕ್ಸ್ ಏನಿಲ್ಲ. ಇಲ್ಲೊಂದು ಏನ್ ನೆಕ್ ವಿಡ್ತ್ ಮಾರ್ಕ್ ಹಾಕಿದ್ದೀವಿ, ಅದಾದ್ಮೇಲೆ ನಿಮ್ಗೆ ಲೆಂತ್ ಎಷ್ಟು ಬೇಕು ಅಷ್ಟು ಮಾರ್ಕ್ ಹಾಕೊಂಡು ನೋಡಿ ಈ ರೀತಿ ಲೈನ್ ಹಾಕೊಳ್ಳಿ. ಸೊ ಇಷ್ಟು ಮಾರ್ಕ್ ಹಾಕೊಂಡು ಎಕ್ಸಾಕ್ಟ್ ವಿನೇ ಬೇಕು ಅಂತಂದ್ರೆ ಸೊ ಇಲ್ಲಿಗೆ ನಿಲ್ ಮಾಡ್ಬೋದು. ಸ್ವಲ್ಪ ನಾನು ಶೇಪ್ ಕೊಡ್ತೀನಿ. ಸ್ವಲ್ಪ ಇದೊಂಚೂರು ಶೇಪ್ ಕೊಟ್ರೆ ಇನ್ನೊಂಚೂರು ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಇನ್ನೊಂಚೂರು ಚೇಂಜ್ ಆಗುತ್ತೆ. ಎಕ್ಸಾಕ್ಟ್ ವಿ ಬೇಕು ಅನ್ನೋರು ಇಷ್ಟೇ. ಇಲ್ಲಿ ನಾನು ಸ್ವಲ್ಪ ಚೇಂಜ್ ಕೊಡ್ತಾ ಇದ್ದೀನಿ. ಈ ರೀತಿ ನೋಡಿ. ಸ್ವಲ್ಪ ಏನಕ್ಕೆ ಚೇಂಜಸ್ ಕೊಡೋದು ಅಂದ್ರೆ, ಎಕ್ಸಾಕ್ಟ್ ವಿ ಅಂದ್ರೆ ಸ್ವಲ್ಪ ನಮಗೆ ಫ್ರಂಟ್ ಅಲ್ಲಿ ಏನಾಗುತ್ತೆ, ಬ್ರಾಡ್ ಕಡಿಮೆ ಆಗ್ಬಿಡುತ್ತೆ. ಬಟ್ ಎಕ್ಸಾಕ್ಟ್ ವಿ ಶೇಪ್ ಇರುತ್ತೆ. ಸ್ವಲ್ಪ ನಮಗೆ ಬ್ರಾಡ್ ಎಕ್ಸ್ಟ್ರಾ ಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ನನಗೆ 3/4 ಇಂಚ್ ಎಕ್ಸ್ಟೆಂಡ್ ಆಯ್ತು. ಸೊ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ಜಸ್ಟ್ ನಾನು ನಿಮ್ಗೆ ಇಲ್ಲಿ ನಾನು ಕ್ಯಾನ್ವಾಸ್ ಮೇಲೆ ಹಾಕಿ ತೋರಿಸ್ದೆ ಅಷ್ಟೇ. ಸೊ ನೀವು ಮಾಡೋಂಥವ್ರು ಕ್ಯಾನ್ವಾಸ್ ಯೂಸ್ ಮಾಡ್ತೀವಿ ಅನ್ನೋರು ಕ್ಯಾನ್ವಾಸ್ ಕೂಡ ಯೂಸ್ ಮಾಡ್ಕೊಳ್ಳೋದು ನಿಮ್ಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ಸೊ ಅವಾಗಲೇ ಹೇಳಿದೆ ನಿಮಗೆ ಪ್ರಿನ್ಸಸ್ ಕಟ್ ಇದು ಶಾರ್ಟ್ ಕಟ್, ಬೇಗ ಆಗುತ್ತೆ. ಯಾವ ಪೇಪರ್ ಕಟ್ಟಿಂಗ್ ಮಾಡಂಗಿಲ್ಲ, ಏನಿಲ್ಲ. ನಾರ್ಮಲ್ ಬ್ಲೌಸ್ಗಿನ್ನ ಈಸಿ ಇದು. ಸೊ ತೋರಿಸ್ಕೊಂಡು ಸುಮಾರು ಜನ ಕಮೆಂಟ್ ಅಲ್ಲಿ ಹಾಕ್ತಿದ್ರಿ, ಮೇಡಮ್ ತೋರಿಸ್ಕೊಡಿ, ಆ ಥರನೂ ತೋರಿಸ್ಕೊಡಿ ಅಂತ. ಹಾಗಾಗಿ ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಈ ಬ್ಲೌಸ್ ಮೇಲೆ. ಸೊ ನೆಕ್ಸ್ಟು ಅಪೆಕ್ಸ್ ಪಾಯಿಂಟ್. ಇವ್ರದ್ದು ಅಪೆಕ್ಸ್ ಪಾಯಿಂಟ್ ಬಂದು ರೆಡಿ 10 ಇಂಚು, ಅದಕ್ಕೆ ಅರ್ಧ ಇಂಚು ಸೇರಿಸಿ 10.5 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಕೆಳಗೆ 2 ಅಥವಾ 2 ಇಂಚು ಇನ್ನೊಂದು ಅಂಡರ್ ಬಸ್ಟ್ ಲೈನ್. ಅಂದ್ರೆ ಅಪೆಕ್ಸ್ ಪಾಯಿಂಟ್ ಹತ್ರ ಏನ್ ಬರುತ್ತೆ, ನಮ್ಮ ಏನ್ ಚೆಸ್ಟ್ ಮೆಷರ್ ರೌಂಡ್ ಅಥವಾ ಫುಲ್ ಬಸ್ಟ್ ಏನ್ ಬರುತ್ತೆ ಅದು ಬರುತ್ತೆ. ಅದರಿಂದ ಕೆಳಗಡೆ ಪ್ರಿನ್ಸಸ್ ಕಟ್ಗೆ 2 ಇಂಚು 2.5 ಇಂಚು ಮಾಡ್ಕೊಬಹುದು. ಏನಕ್ಕಂದ್ರೆ ಇಲ್ಲಿ ನಾವು ನಾರ್ಮಲ್ ಬ್ಲೌಸ್ಗೆ ಹಾಕಿದಾಗ ಏನ್ ಸಪ್ರೇಟ್ ಆಗಿ ಇಲ್ಲಿ ಮೇನ್ ಡಾಟ್ ಏನ್ ಬರುತ್ತೆ ಇಲ್ಲಿಂದ ಬರಲ್ಲ, ಅದು ಇಲ್ಲಿಂದನೂ ಬರುತ್ತೆ. ಸೊ ಜಸ್ಟ್ ಆಡ್ ಒಂದು ಲೈನ್ ಹಾಕಿದೀವಿ ಅಷ್ಟೇ. ಸೊ ಈಗ ಇವ್ರದ್ದು ಫುಲ್ ಬಸ್ಟ್ ಬಂದು ಅಥವಾ ಮಿಡಲ್ ಚೆಸ್ಟ್ ರೌಂಡ್ ಬಂದು ಅರ್ಧ ಇಂಚು ಸೇರಿಸ್ಕೊಳ್ಳಿ. ಅಂದ್ರೆ ಇವ್ರದ್ದು ಅಪ್ಪರ್ ಚೆಸ್ಟ್ ಏನಿದೆ 33 ಇಂಚ್ ಇದೆ. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.25 ಆಗುತ್ತೆ. ಸೊ 8.25ಗೆ 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 8.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ 8.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ಸೇಮ್ ಈ ರೀತಿ ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. 1/2 ಇಂಚು ಅಥವಾ ಸ್ವಲ್ಪ ಹೆವಿ ಸೈಜ್ ಇದ್ದಾರೆ ಅಂದ್ರೆ ನೀವು 3/4 ಇಂಚ್ ಕೂಡ ಆಡ್ ಮಾಡ್ಕೊಳ್ಬಹುದು. ಅದಾದ್ಮೇಲೆ ಇಲ್ಲಿಂದ 2 ಇಂಚು ಮಾರ್ಜಿನ್. ಇಲ್ಲೊಂದು ಲೈನ್ ಹಾಕೊಂಡ್ಬೇಡ. ಸೊ ಇಷ್ಟಾದ್ಮೇಲೆ ಈಗ ನಾವು ಪ್ರಿನ್ಸಸ್ ಕಟ್ ಡಾಟ್ಗೆ ಮಾರ್ಕ್ ಹಾಕ್ಬೇಕಲ್ಲ. ಸೊ ವಿಡ್ತ್ ಇವ್ರದ್ದು ಬಂದು 33 ಇಂಚು ಅಪ್ಪರ್ ಚೆಸ್ಟ್. ಸೊ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.3 ಬರುತ್ತೆ. ಸೊ ಅದನ್ನ ನೀವು 3.5 ಅಂತ ಕೂಡ ಮಾಡ್ಕೋಬಹುದು. ಇಲ್ಲಿ ನಾನು 3.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಈ ಕೆಳಗಡೆನೂ ಅಷ್ಟೇ ಸೇರಿಸಿ 3.5 ಇಂಚಿಗೆ ಮಾರ್ಕ್ ಹಾಕೊಂಡು ಈ ರೀತಿ ಒಂದು ಲೈನ್ ಹಾಕೊಂಡ್ಬಿಡಿ. ಓಕೆನಾ. ಅದಾದ್ಮೇಲೆ ಇವ್ರದ್ದು ಸೊಂಟದ ಸುತ್ತಳತೆ ಬಂದು 27 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 6.25 ಆಗುತ್ತೆ. 6.25ಗೆ ಇಲ್ಲಿಂದ ಏನಿದೆ
ಫುಲ್ ಬಸ್ಟ್ ಇದು ಅಂಡರ್ ಬಸ್ಟ್, ಇದು ವೇಸ್ಟ್ ರೌಂಡ್. ಈ ಅಂಡರ್ ಬಸ್ಟ್ ಲೈನ್ ಇದೆಯಲ್ಲ ಅಲ್ಲಿ 6.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಮಿಕ್ತೆ ನೋಡ್ಕೊಳ್ಳಿ, 2.25 ಇಂಚು. ಸೊ 2.25 ಇಂಚ್ನ ಈ ಕಡೆ 1 ಇಂಚು 0.1, ಈ ಕಡೆ 1 ಇಂಚು 1ಗೆ ಮಾರ್ಕ್ ಮಾಡ್ಕೊಂಬಿಡಿ. ಓಕೆನಾ? ಅದಾದ್ಮೇಲೆ ಇಲ್ಲಿಂದ 1/2 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಅದೇ ತರ ಕೆಳಗಡೆನೂ ಅಷ್ಟೇ, ಸೇಮ್ ಅದೇ ತರ ಇಲ್ಲಿ ಏನ್ ಡಿವೈಡ್ ಮಾಡಿದೀವಿ ಅದೇ ತರ ಇಲ್ಲೂ ಡಿವೈಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡು ನೋಡಿ ಈ ತರ ಹಾಕೊಳ್ಳಿ. ಜಸ್ಟ್ ಈ ತರ ಹಾಕೊಳ್ಳಿ. ಆಮೇಲೆ ನಾವು ಇದಕ್ಕೆ ಶೇಪ್ ಕೊಡೋಣ. ಅದಾದ್ಮೇಲೆ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ ಬಿಟ್ಬಿಡಿ. ಸೊ ಇಲ್ಲಿಂದ ನೀವು ಮೆಷರ್ ಮಾಡಿ ಎಷ್ಟಿದೆ ಆರ್ಮ್ ಹೋಲ್ ರೌಂಡ್ ಅಂತ ಹೇಳಿ. ಸೊ ಇಲ್ಲಿವರೆಗೂ ನಾವು ಏನು ಎಕ್ಸ್ಟ್ರಾ ಡಾಟ್ಗೆ ಅಂತ ಬಿಟ್ಟಿದ್ದೀವಿ ಅಲ್ಲಿವರೆಗೂ ಬರುತ್ತೆ. ಸೊ 8.25 ಬರುತ್ತೆ. 8.25ಗೆ ಅರ್ಧ ಅಂದ್ರೆ 4.25. 4.25ಗೆ 1 ಇಂಚು ಸೇರಿಸ್ಕೊಳ್ಳಿ. ಎಷ್ಟಾಗುತ್ತೆ? 5.25 ಆಗುತ್ತೆ. ಇಲ್ಲಿ 5.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ನೋಡಿ ಈ ರೀತಿ ಶೇಪ್ ಕೊಡಿ. ಹೀಗೆ ಬರಬೇಕು. ಅದಾದ್ಮೇಲೆ ಇದಿದೆಯಲ್ಲ ಹೀಗೆ ಜಾಯಿನ್ ಆಗಬೇಕು. ಸೊ ಇಷ್ಟೇ. ಇಲ್ಲಿ ಫಸ್ಟ್ ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಬೇಡ. ನೋಡಿ ಇಲ್ಲಿಂದ ಈ ಏನು ಎಕ್ಸ್ಟ್ರಾ ಇದೆ ಇದನ್ನ ಕಟ್ ಮಾಡ್ಕೊಳ್ಳಿ. ಇದು ಶಾರ್ಟ್ ಕಟ್, ಬಟ್ ಈ ಪ್ರೀವಿಯಸ್ ವಿಡಿಯೋಸ್ ಏನು ಪ್ರಿನ್ಸಸ್ ಕಟ್ ನಾನು ಅಪ್ಲೋಡ್ ಮಾಡಿದ್ದೆ, ಸೊ ಅದು ಪರ್ಫೆಕ್ಟ್ ಎಕ್ಸಾಕ್ಟ್ ಪ್ರಿನ್ಸಸ್ ಕಟ್ ಬ್ಲೌಸ್ ಅದು. ಸೊ ಇದು ಬಂದು ಶಾರ್ಟ್ ಕಟ್. ಸುಮಾರು ಜನ ನನಗೆ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ, ಮೇಡಮ್ ತೋರಿಸ್ಕೊಡಿ, ಈ ತರನು ಒಂದು ತೋರಿಸ್ಕೊಡಿ ಅಂತ. ಸೊ ಹಾಗಾಗಿ ನಾನು ಇದನ್ನು ತೋರಿಸಿರೋದು. ಸೊ ಇದು ನಮ್ಮ ಬ್ಯಾಕ್ ಅಲ್ಲಿ ನಾನಿಲ್ಲಿ ಚಿಕ್ಕದಾಗಿ ಒಂದು ರೌಂಡ್ ಶೇಪ್ ಇಟ್ಟಿದ್ದೀನಿ. ಬೇಕಾದ್ರೆ ನೀವು ಇದನ್ನ ಬೋಟ್ ನೆಕ್ ತರ ಮಾಡಿ ನೀವು ಇಲ್ಲಿ ಏನಾದ್ರು ಡಿಸೈನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ. ಇಲ್ಲಿ ನಾನು ಯಾವುದು ಡಿಸೈನ್ ಮಾಡ್ತಿಲ್ಲ, ಬಿಕಾಸ್ ಇಲ್ಲಿ ಬ್ಯಾಕ್ಲೆಸ್, ಸೊ ಬ್ಯಾಕ್ಲೆಸ್ ಡಿಸೈನ್ ಮಾಡೋದಿದೆ. ಹಾಗಾಗಿ ಸೊ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೀವು ಬೋಟ್ ನೆಕ್ಗೆ ಏನೇನು ಮಾಡ್ಕೋತೀರಾ, ಸೊ ಆ ಥರ ಬೋಟ್ ನೆಕ್ ಇಟ್ಟು ಇಲ್ಲೊಂದು ಡೈಮಂಡ್ ಶೇಪ್, ವಾಟರ್ ಡ್ರಾಪ್ ಶೇಪ್, ಸೊ ಎನಿ ಹೌ ಡಿಸೈನ್ ಮಾಡ್ಕೊಂಡು ನೀವು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಇದು ನಮ್ಮ ಫ್ರಂಟ್ ಅಲ್ಲಿ ಬೋಟ್ ನೆಕ್, ಬ್ಯಾಕ್ ಅಲ್ಲಿ ವಿ ನೆಕ್ ಪ್ರಿನ್ಸಸ್ ಕಟ್ ಬ್ಲೌಸ್ ನ ಕಟ್ಟಿಂಗ್ ಡೀಟೇಲ್ಸ್. ಸೊ ಇನ್ನು ಸ್ಲೀವ್ ಕಟ್ಟಿಂಗ್ ಅಂತ ಹೋದ್ರೆ ನಾರ್ಮಲ್ ಬ್ಲೌಸಿಗೆಲ್ಲ ಯಾವ ತರ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ತೀರಾ ಸೇಮ್ ಅದೇ ತರ ಇರುತ್ತೆ, ಯಾವುದೇ ಚೇಂಜಸ್ ಇರಲ್ಲ. ಸೇಮ್ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ಳಿ. ಸೊ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ. ಸೊ ಇಲ್ಲಿ ಏನ್ ನೆಕ್ ಪ್ಯಾಟರ್ನ್ ಇದೆ ಇದು ಆದಷ್ಟು ಕ್ಯಾನ್ವಾಸ್ ಅಲ್ಲಿ ಮಾಡಿ. ಇಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟೆ ಅಷ್ಟೇ, ಬಟ್ ನಾನು ಇಲ್ಲಿ ಇದಕ್ಕೆ ಕ್ಯಾನ್ವಾಸ್ ಯೂಸ್ ಮಾಡ್ತಾ ಇದ್ದೀನಿ. ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಸಿಗೋಣ. ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಟೇಕ್ ಕೇರ್, ಬೈ, ಥ್ಯಾಂಕ್ ಯು.